ಊರುಕುಂಟೆಮಿಟ್ಟೂರು ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರ ಪದಗ್ರಹಣ ದಿನವಾಗಿ ಎಲ್ಲ ಇಲ್ಲಿ ಆಗಮಿಸಿದ್ವಿ. ಸುಮಾರು 15 ವರ್ಷಗಳಿಂದ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಅವಿರೋಧವಾಗಿ ಆಗ್ತಾಯಿದ್ರು. ಅದರ ಕಾರಣತೆಗಳಿಂದ ಒಂದೂವರೆ ವರ್ಷ 1-2 ವರ್ಷ ಎಲೆಕ್ಷನ್ ಆಯಿತು. ಮತ್ತು ನಮ್ಮ ಸ್ನೇಹಿತರು ರಾಜೇಂದ್ರ ಹೇಳ್ದಂಗೆ ಎಲ್ಲ ಸೇರಿ ಕುತ್ಕೊಂಡು ಮಾತಾಡಿಕೊಂಡು ಬೇಡ ಒಗ್ಗಟ್ಟಾಗಿ ಹೋಗೋಣ, ಗ್ರಾಮ ಪಂಚಾಯಿತಿಯಲ್ಲಿ ಒಗ್ಗಟ್ಟಾಗೋದ್ರೇ ಅಭಿವೃದ್ಧಿ ಆಗೋದು ಅಂತ ಒಂದು ತೀರ್ಮಾನಕ್ಕೆ ಬಂದು ಒಮ್ಮತವಾಗಿ ನಮ್ಮ ಕೊತ್ತೂರು ಮಂಜಣ್ಣ ಹತ್ರ ಮೊದಲನೇದಾಗಿ ಡಿಸ್ಕಸ್ ಮಾಡಿದ್ವಿ. ಅವರ ಆದೇಶದ ಮೇರೆಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನೀಲಕಂಠೇಗೌಡರು, ಆದಿನಾರಾಯಣನವರು ಮತ್ತು ರಾಜೇಂದ್ರ ಗೌಡರು ಎಲ್ಲ ಸೇರಿಕೊಂಡು ಅಲ್ಲಿಂದನೇ ಅಂಜು ಬಾಸ್ಗೆ ಒಂದು ಸಲ ಫೋನ್ ಮಾಡಿದ್ರು, ನಿಮ್ಮ ಜೊತೆಯಲ್ಲಿ ಇದ್ದಾರಪ್ಪ ಕೆಲವು ಸದಸ್ಯರು, ಎಲ್ಲ ಸಹಕಾರ ಕೊಡಬೇಕಂತ ಹೇಳಿದ್ದಕ್ಕೆ ಎಲ್ಲ ರೀತಿಯ ಪಾಪ ಅವರು ಸಹಕಾರ ಕೊಟ್ಟರು. ಮತ್ತು ಮಂಜಣ್ಣವ್ರಿಗೆ ಮತ್ತೆ ಎಲ್ಲ ಅವಿರೋಧ ಆಯ್ಕೆಯಾದಾಗ ಹೇಳಿದಾಗ ನಿಮ್ಮ ಪಂಚಾಯಿತಿಗೆ ಮೊದಲಿಂದನೂ ನನಗೆ ಒಳ್ಳೆ ನನಗೆ ಗೌರವ ಇದೆ, ನಿಮ್ಗೆ ಏನು ಬೇಕೋ ನಮ್ಮನ್ನು ಮಾಡ್ತೀನಿ, ದಯವಿಟ್ಟು ಸೆಷನ್ ಆದಮೇಲೆ ಎಲ್ಲ ಭೇಟಿ ಮಾಡೋಣ, ಮುಖಾಮುಖಿ ಕುತ್ಕೊಂಡು ಚರ್ಚೆ ಮಾಡೋಣ, ಅಭಿವೃದ್ಧಿ ಕೆಲಸಗಳಿಗೆ ಒತ್ತು ಕೊಡ್ತೀನಿ, ನಿಮ್ಗೆ ಏನು ಬೇಕಾದ್ರೂ ಸಹಕಾರ ನೀಡ್ತೀನಿ ಅಂತ ಹೇಳಿದ್ದಾರೆ. ಅವರು ಸೆಷನ್ ಮುಗಿದ ಮೇಲೆ ಸಿಗ್ತಾರೆ. ನಾವೆಲ್ಲ ಕುಳಿತುಕೊಂಡು ನಮ್ಮ ಕೆಲವು ಏನೇನೋ ಇಲ್ಲಿ ಕೆಲಸ ಕಾರ್ಯಗಳಿದೆಯೋ ಸರ್ಕಾರ ಮಟ್ಟದಲ್ಲಿ ತರೋಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ. ಮತ್ತು ರಾಜಕೀಯ ಬಿಟ್ಬಿಡಿ, ರಾಜಕೀಯ ಮಾಡ್ಕೊಳ್ಳೋಕೆ ನಾವು ಕೆಲವರು ಇದ್ದೀವಿ, ನಿಮ್ಮ ಎಲ್ಲ ಸದಸ್ಯರು ಒಟ್ಟಾಗಿ ಒಗ್ಗೂಡಿಕೊಂಡು ಏನೇ ಅಭಿವೃದ್ಧಿ ಮಾಡಬೇಕಂದ್ರೆ ಅದಕ್ಕೆ ನಾವು ಇಲ್ಲಿ ಏನು ನಾಯಕರುಗಳಿದ್ದೀವಿ, ನಾವು ವೆಂಕಟಾಚಲಣ್ಣ, ರಾಮಣ್ಣ ಮತ್ತು ವೆಂಕಟರಾಮಣ್ಣ, ನಮ್ಮ ಬಟ್ಲಬನಹಳ್ಳಿ ಚಲಪತಣ್ಣ, ಈ ಸದಸ್ಯರು ಏನಿದ್ದಾರೋ ಎಲ್ಲ ಒಟ್ಟುಗೂಡಿಕೊಂಡು ಎಲ್ಲ ಅಭಿವೃದ್ಧಿ ಹತ್ರ ಮುನ್ನುಗ್ಗೋಣ, ಒಳ್ಳೆ ಹೆಸರು ತರೋಣ, ಅವಿರೋಧ ಆಯ್ಕೆ ಮಾಡಿರೋ ಥರನೇ ಎಲ್ಲ ಕೆಲಸಗಳು ಸುಸೂತ್ರವಾಗಿ ನಡೀಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸುತ್ತಾ ಎಲ್ರಿಗೂ ನಮಸ್ಕಾರ.